ಭಾರತ್ ಮಾತಾ ಕಿ ಒಂದೇ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಹಣ ಬೇಕು ಬೇಕೇ ಬೇಕು ಬೇಕೇ ಬೇಕು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಹಾಗೂ ಎಲ್ಲ ನಮ್ಮ ಹಿರಿಯರು ಆದಿಯಾಗಿ ಯುವಕರ ಆದಿಯಾಗಿ ಇಲ್ಲೇ ಪಂಚಲಿಂಗೇಶ್ವರ ಆವರಣದಲ್ಲಿ ಕೂಡಿದ ಉದ್ದೇಶ ಮುನವಳ್ಳಿಯ ಶಾಖೆಯಲ್ಲಿ ಸುಮಾರು 2.5 ರಿಂದ 3 ಕೋಟಿ ರೂಪಾಯಿ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಮುಖ್ಯ ಕಚೇರಿ ಬೆಳಗಾವಿ ಆನಂದ್ ಬಾಲಕೃಷ್ಣ ಅಪ್ಪುಗೋಳ ಇವರ ನೇತೃತ್ವದಲ್ಲಿ ಅನೇಕ ನಿರ್ದೇಶಕರು 2017-18ರಲ್ಲಿ ಈ ಒಂದು ಒಟ್ಟಾರೆಯಾಗಿ 25,000 ಒಂದು ಡಿಪಾಸಿಟರನ್ನು ಹೊಂದಿದಂಥ ಈ ಸೊಸೈಟಿ ಸುಮಾರು 350 ಕೋಟಿ ರೂಪಾಯಿಯನ್ನು 8-9 ವರ್ಷಗಳ ಹಿಂದೆ ಅವ್ಯವಹಾರ ಮಾಡಿ ಯಾವುದೇ ಒಬ್ಬ ಮುದ್ದತ್ತಿಟ್ಟಂಥ ಗ್ರಾಹಕನಿಗೆ ಹಣ ಮರಳಿಸದೆ ವಂಚನೆ ಮಾಡಿ ಮೋಸ ಮಾಡಿ ಇಷ್ಟು ವರ್ಷ ಆದರೂ ಸರ್ಕಾರಕ್ಕೆ ಗಮನಕ್ಕೆ ತಂದರೂ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಹಾಗೂ ತಳಮಟ್ಟದ ಅಧಿಕಾರಿ ಸಹಕಾರ ಇಲಾಖೆಯ ತಳಮಟ್ಟದ ಅಧಿಕಾರಿಗಳಿಂದ CDO ಇರ್ಬೋದು, AR ಅವರು ಇರ್ಬೋದು, DR ಅವರು ಇರ್ಬೋದು, JR ಅವರು ಇರ್ಬೋದು, ಎಲ್ಲ ಅಧಿಕಾರಿಗಳಿಗೆ DC ಅವರಿಗೆ ಎಲ್ಲ ಅಧಿಕಾರಿಗಳ ಮಂತ್ರಿ ಮಹೋದಯರಿಗೆ ಇವರೆಲ್ಲರಿಗೂ ಮನವಿ ಕೊಟ್ಟರೂ ಸಹ ಇಂದಿನವರೆಗೆ 2026ರವರೆಗೂ ಯಾವುದೇ ಹಣವನ್ನು ಮರಳಿಸಲು ಒಂದು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಇವತ್ತು ಮುನವಳ್ಳಿ ಬ್ರ್ಯಾಂಚಿನ ಕೆಲವೇ ಡಿಪಾಸಿಟರ್ ಇರ್ಬೋದು, ಇನ್ನೂ ಅನೇಕ ಜನರಿಗೆ ಗೊತ್ತಾಗದ ಕಾರಣ ನಾವು ಇವತ್ತು ಇಷ್ಟು ಕುಡ್ಕೊಂಡು ಈಗ ಮೊನ್ನೆ DC ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಏನಂತಂದ್ರೆ ಈಗ ಸಕ್ಷಮ ಪ್ರಾಧಿಕಾರ ಮಾಡ್ಯಾರ ಸರ್ಕಾರದವರು. ಆ ಸಕ್ಷಮ ಪ್ರಾಧಿಕಾರಕ್ಕೆ ಒಬ್ಬ IAS ಗ್ರೇಡಿನ ಅಮ್ಲಾ ಬಿಸ್ವಾಸ್ ಅನ್ನೋರನ್ನ KPID FE ಕಾಯ್ದೆ ಅಡಿ 7/2 ಇದರ ಅಡಿ ಒಬ್ಬ ಅಧಿಕಾರಿ ನೇಮಿಸಿ ಸುಮಾರು AC ಆಫೀಸ್ಗೆ ಮೊದಲು ಬೆಳಗಾವಿಗೆ ಬಂದು ಎಲ್ಲ ನಿಮ್ಮ ಡಿಪಾಸಿಟದ ಏನು ಸಾಕ್ಷಿಗಳನ್ನು ಕೊಡ್ರಿ ಅಂತಂದರು. ನಾವೆಲ್ಲರೂ ಸುಮಾರು ಜನ ಸಾವಿರಾರು ಜನ ಹೋಗಿ ಅಲ್ಲಿ ರಾತ್ರಿ ಹಗಲು ಎನ್ನದೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಬೆಳಗಾವಿದಾಗ AC ಆಫೀಸಿಗೆ ನಾವು ಹಣವನ್ನು ಕೊಟ್ಟಿವಿ. ಆದರೆ ಅಲ್ಲಿ ಯಾವುದೇ ರೀತಿಯಾಗಿ ನಮಗೆ ಪರ್ತು ಕೊಡದೆ ಅದಕ್ಕಿಂತ ತದನಂತರ ನಾವು ಗ್ರಾಹಕರ ಕನ್ಸ್ಯೂಮರ್ ಕೋರ್ಟ್ಗೆ ಹೋದಿವಿ. ಕನ್ಸ್ಯೂಮರ್ ಕೋರ್ಟ್ರು ನೀವು ಇಟ್ಟ ಹಣ ಬರೋಬ್ಬರಿ ಐತಿ ಅದನ್ನು ವಾಪಸ್ ತಗೋರಿ ಅಂತೇಳಿ ನಮಗೂ ಹೇಳ್ತೀವಿ ಮತ್ತು ಇಟ್ಟಂಥ ಆನಂದ್ ಬಾಲಕೃಷ್ಣ ಅಪ್ಪುಗಳಿಗೂ ಸಹ ಹಣ ಪರತು ಕೊಡಲು ಆದೇಶ ಮಾಡ್ತೀವಿ. ತದನಂತರ ನಾವು ಕೊಡಲಾಗಂತಲೇ ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟ್ ಸಹ ಡಿಪಾಸಿಟ್ ಇಟ್ಟಂಥ ಎಲ್ಲ ಠೇವಣಿದಾರರು ಸರಿಯಾಗಿದ್ದಾರೆ, ಅವ್ರ ಹಣ ವಾಪಸ್ ತಿರುಗಿಸ್ಕೊಡ್ರಿ ಅಂತೇಳಿ. ಆದರೆ ಅದಕ್ಕೂ ಸಹ ಹಣ ತಿರುಗಿ ಬರದಾರದಾಗ ಸರ್ಕಾರಕ್ಕೆ ಹೆಚ್ಚು ಒತ್ತಡ ತಂದು ನಾವೆಲ್ಲ ಮನವಿ ಮಾಡಿದಾಗ ಸರ್ಕಾರದವರು ಈ KPID FE 7/2 ಅಡಿ ಸಕ್ಷಮ ಪ್ರಾಧಿಕಾರ ಮಾಡಿ ಅಲ್ಲಿ ಒಬ್ಬ IAS ಆಫೀಸರ್ನ ನೇಮಿಸಿ ಇಲ್ಲಿ ಬಂದು ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತಂದರೆ ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ಎನ್ನದೆ ಉಪವಾಸ ಬಿದ್ದು ಅಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಹೋಗಿ ಎಷ್ಟೋ ಜನ ವಯೋವೃದ್ಧರು ಸಾಕಷ್ಟು ತೊಂದರೆ ಅನುಭವಿಸಿ ಅಲ್ಲಿ ಹೋಗಿ ನಾವೆಲ್ಲ ನಮ್ಮ ಡಿಪಾಸಿಟ್ ಸರ್ಟಿಫಿಕೇಟ್ಗಳನ್ನ FD ಕಾರ್ಡ್ಗಳನ್ನ ಕೊಟ್ಟು ಬಂದೀವಿ. ತದನಂತರ ಅವರು ಈಗ ಕಳಿಸ್ತಾರೆ ನಿಮಗೆಲ್ಲ ರಿಜೆಕ್ಟ್ ಆಗ್ಯಾವ ಅಂಥೇಳಿ ಒಂದು ಅಲ್ಲಿದ್ದ ಒಂದು ಮನವಿ ಒಂದು ಇದು ಸರ್ಟಿಫಿಕೇಟ್ ಬಂತು, ನಮ್ಗೆ ಒಂದು ಲೆಟ್ರ್ ಬಂತು. ಯಾಕೆ ರಿಜೆಕ್ಟ್ ಆಗ ನೀವು ಇಟ್ಟ ಹಣಕ್ಕೆ ದಾಖಲೆ ಕೊಡ್ರಿ ಅಂತೇಳಿ. ನೋಡ್ರಿ ಎಂಥ ದುರ್ದೈವ. ಸೊಸೈಟಿ ಸ್ಟಾರ್ಟ್ ಆಗಿ 120 ವರ್ಷ ಆದ. ಆಗ ಈ ನ್ಯಾಷನಲ್ ಬ್ಯಾಂಕ್ಗಳು ಗ್ರಾಮೀಣ ಪ್ರದೇಶಕ್ಕೆ ಬರ್ತಿದ್ದಿಲ್ಲ, ಸೊಸೈಟಿಯಾಗೆ ಎಲ್ಲರೂ ವ್ಯವಹಾರ ಮಾಡ್ತಿದ್ರು. ಇದೇನು ಇಂದಿನ ನಾಳಿನ ವ್ಯವಹಾರ ಅಲ್ಲ. ಕಂಪ್ನಿ ಸೊಸೈಟಿ ಆ್ಯಕ್ಟ್ ಪ್ರಕಾರ ನೋಂದಣಿ ಆಗಿದಂಥ ಅದು ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಅದು ನೋಂದಣಿಯಾಗಿ ಅಡಿಟ್ ಆಗ್ತದೆ. ಎಲ್ಲ ಅಧಿಕಾರಿಗಳು ನದರಿರ್ತಾವೆ. ಇಷ್ಟೆಲ್ಲ ಇಟ್ಟು ವ್ಯವಹಾರ ನಡೆಸಿ 350 ಕೋಟಿ 10-15 ವರ್ಷ ಅದು ಕಾರ್ಯಾರಂಭ ಮಾಡಿದೆ. ಈಗ ಅದು ವಂಚನೆ ಆದಮೇಲೆ ನೀವು ಇಟ್ಟು ಹಣಕ್ಕೆ ಸಾಕ್ಷಿ ಕೊಡ್ರಿ ಅಂತಂದರೆ ಇದೊಂದು ಭಾಳ ದುರ್ದೈವ ಸಂಗತಿ. ಅದ್ರ ಸಲುವಾಗಿ ಈಗ KPID ಕಾಯ್ದೆಯನ್ನು ರದ್ದು ಮಾಡಬೇಕು. ರದ್ದು ಮಾಡಿ ಅಲ್ಲಿರುವಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಯಾರನ್ನೂ ಹಚ್ಕೋಲ್ರವರು. ನಾನು ನನ್ನದೇ ಒಂದು ಉದಾಹರಣೆ ಹೇಳಬೇಕಾದ್ರೆ ಸುಮಾರು 40,000 30,000 ಹೀಗೆ ಒಂದು 2-3 ಸರ್ಟಿಫಿಕೇಟನ್ನು ನಾನು ಅಲ್ಲಿ ಠೇವಣಿಯಾಗಿ ಇಟ್ಟು ನಾನು ಸರ್ಟಿಫಿಕೇಟ್ ಪಡೆದೇನೆ. ನಾನು ಹೊಲದ ಉತ್ತಾರ ತೋರಿಸೇನಿ, ನನ್ನ ಇನ್ಕಮ್ಮದು ಪ್ರೂಫ್ ತೋರಿಸೇನಿ. ಆದರೂ ಸಹ ಅಧಿಕಾರಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ನಮ್ಮನ್ನು ಬೆಂಗಳೂರು ತನಕ ಹೋದರೂ ಸಹ ಯಾವುದೇ ಒಂದು ಸಹಕಾರ ಕೊಡದೆ ಭಾಳ ಹರ್ಯಾಸ್ಮೆಂಟ್ ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡಾರ. ಅದ್ರ ಸಲುವಾಗಿ ಆ ಅಧಿಕಾರಿಯನ್ನು ತಕ್ಷಣ KPID
ಕಾಯ್ದೆಯನ್ನು ರದ್ದು ಮಾಡಿ ಸರಳ ರೀತಿಯಲ್ಲಿ ಈ ಡಿಪಾಸಿಟ್ ವಾಪಸ್ ಬರುವ ಹಾಗೆ ಸರ್ಕಾರ ನಮಗೆ ವ್ಯವಸ್ಥೆ ಮಾಡಬೇಕಂತೇಳಿ ಅನೇಕ ಈ ನೊಂದವರ ಪರವಾಗಿ ನಾನು ವಿನಂತಿ ಮಾಡಿಕೊಂಡು ಹಾಗೇನಾದರೂ ನೀವು ಮಾಡದೇ ಇದ್ದರೆ ನಾವು ಈಗ ಶಾಸಕರ ಮುಖಾಂತರ ಜಿಲ್ಲಾ ಮಂತ್ರಿಗಳ ಮುಖಾಂತರ ಡಿ ಸಿ ಅವರ ಮುಖಾಂತರ ಈಗ ಎಲ್ಲವನ್ನು ಸುಲಲಿತವಾಗಿ ಇದನ್ನು ನಮಗೆ ವಾಪಸ್ ಕೊಡಿಸ್ರಿ ಅಂತೇಳಿ ವಿನಂತಿ ಮಾಡ್ಕೊಳಾಗ್ತೇವೆ. ನೀವು ಅದಕ್ಕೂ ಏನಾದರೂ ಇದನ್ನು ನ್ಯಾಯ ಕೊಡದೇ ಇದ್ದರೆ ನಾವು ಮುಂದಿನ ಹಂತದಲ್ಲಿ ರಸ್ತೆಗೆ ಇಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ, ಅಧಿವೇಶನ ನಡೆದಾಗ ಮುತ್ತಿಗೆ ಹಾಕ್ತೇವೆ. ಇಂಥವೆಲ್ಲ ಕಾರ್ಯಕ್ರಮ ಆಗೋಕ್ಕಿಂತ ಪೂರ್ವದಲ್ಲಿ ಅದೇನು ಯಾವ ರೀತಿಯಾಗಿ ಹಣ ಇದೆ ಆ ಕಾಯ್ದೆ ಅಡಿಯೊಳಗೆ ಕಾಯ್ದೆಯೊಳಗೆ ಐ ಟಿ ತೋರಿಸುವಂಥ ಏನು ಮಾಹಿತಿನೇ ಇಲ್ಲದ ಸುಮ್ಮನೆ ಅವು ಇಷ್ಟು ವರ್ಷ ಆದಮೇಲೆ ನಾವೆಲ್ಲ ಕೊಟ್ಟಾದಮೇಲೆ ಅದನ್ನು ಕಾಗದ ಕೊಡ್ರಿ ಇದನ್ನು ಕಾಗದ ಕೊಡ್ರಿ ಅಂತೇಳಿ ಆ ಅಧಿಕಾರಿಗಳು ಆ ಪ್ರಾಧಿಕಾರದ ಅಧಿಕಾರಿಗಳು ನಮಗೆ ತೊಂದರೆ ಕೊಡಾಕ್ತಾರೆ. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ನಮ್ಮ ಮುಂದಿನ ದಿನಮಾನಗಳೊಳಗೆ ನಾವೆಲ್ಲರೂ ಕೂಡ ರಸ್ತೆಗೆ ಇಳಿ ಬದಲು. ಯಾಕಂದರೆ ಅನೇಕ ಜನ ರೈತರಿದ್ದಾರೆ, ನಿವೃತ್ತ ಶಿಕ್ಷಕರಿದ್ದಾರೆ, ಮಾಜಿ ಸೈನಿಕರಿದ್ದಾರೆ, ಬೀದಿ ವ್ಯಾಪಾರಿಗಳಿದ್ದಾರೆ, ಹಾಗೂ ಈ ಜಾಬ್ ಕಾರ್ಡ್ ಏನು ನರೇಗಾದಾಗ ಜಾಬ್ ಕಾರ್ಡ್ ಕೆಲಸ ಮಾಡೋರಿದ್ದಾರೆ. ಏನೋ ತಮ್ಮ ಮಕ್ಕಳಿಗೆ, ತಮ್ಮ ಹೆಣ್ಣುಮಕ್ಕಳ ಮದುವೆಗೋ ಅಥವಾ ಮಕ್ಕಳ ಶಿಕ್ಷಣಕ್ಕಾಗೋ ಯಾವುದೇ ರೀತಿಯಿಂದ ಅಲ್ಲಿ ಸೊಸೈಟಿ ಐತಿದು ಸೊಸೈಟಿ ನೋಂದಣಿ ಆಗೈತಿ, ಇದು ಸರ್ಕಾರದ ಅಂಡರ್ದೊಳಗೆ ಕೆಲಸ ಮಾಡ್ತೈತಿ ಅಂತ ಹೇಳಿ ಯಾವುದೇ ನಮ್ಮದೇನು ಹವಾಲ ಬಿಟ್ ಕಾಯಿನು ಎಲ್ಲೋ ದುಡ್ಡು ಹೊಡೆದು ತಂದಿದ್ದೆ ನಾವೇನಲ್ಲಿ ಹಣ ಇಟ್ಟಿಲ್ಲ, ನಮ್ಮ ಸ್ವಂತ ದುಡಿಮೆ ಮೇಲೆ ನಾವು ಅಲ್ಲಿ ಹಣ ಇಟ್ಟೇವಿ. ಅದಕ್ಕೋಸ್ಕರ ಹಣವನ್ನು ನಾವು ಯಾವ ರೀತಿ ಅವನು ತೆಗೆದುಕೊಂಡಿದ್ದಾನೆ ಅದನ್ನೆಲ್ಲ ಸೀಜ್ ಮಾಡೈತಿ. ಈಗ ಆಲ್ರೆಡಿ ನಮಗೆ ಮಾಹಿತಿ ಗೊತ್ತಿರೋ ಪ್ರಕಾರ 80-90 ಕೋಟಿ ರೂಪಾಯಿ ಹಣ ಸೀಜ್ ಆಗೈತಿ. ಇನ್ನೂ ಆಸ್ತಿ ಪರಬಾರೆ ಮಾಡುವಂಥ ವ್ಯವಸ್ಥೆಗೆ ಮಾರುವಂಥ ವ್ಯವಸ್ಥೆಗೆ ಅಧಿಕಾರಿಗಳು ಕೈ ಹಾಕಿಲ್ಲ. ಈ ಹಣವನ್ನು ತಾವೇ ತಿಂದು ತಮ್ಮದೇ DAT ಅಂತೇಳಿ ತೋರಿಸಿ ಮತ್ತು ಅದನ್ನು ಅವ್ಯವಹಾರ ಮಾಡಬಾರ್ದು. ಈಗ ಇದ್ದಂಥ ಹಣವನ್ನು ಎಷ್ಟೇ ಆಗಲಿ, 1 ಲಕ್ಷ ಆಗಲಿ ಎಷ್ಟೋ ಆಗಲಿ ಅದನ್ನು ಪಡೆದು ಕೊಡುವಂಥ ಒಂದು ವ್ಯವಸ್ಥೆಗೆ ಸರ್ಕಾರ ಚಾಲನೆ ಕೊಡಬೇಕಂತೇಳಿ ವಿನಂತಿ ಮಾಡ್ತಾ ಮುಂದಿನ ಉಗ್ರ ಹೋರಾಟಕ್ಕೆ ತಾವು ಅಣು ಮಾಡಿ ಕೊಡಬಾರ್ದು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೀನಿ. ಸಂಗೊಳ್ಳಿ ರಾಯನಲ್ಲಿ ಹಣ ತೊಡಗಿಸಿದವರು ಆದಷ್ಟು ಹಣ ವಾಪಸ್ ಕೊಡಬೇಕಂತ ಎಲ್ಲರ ಕಡೆ ನಾವು ಕೇಳತ್ತೀವಿ. ಯಾರು ಅಧಿಕಾರಿಗಳು ಯಾವುದೂ ಉತ್ತರ ಕೊಡಾಕ್ತಾ ಇರಲಿಲ್ಲ. ಮತ್ತು ಆ ಹಣ ಇಟ್ಟವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಮರಣ ಹೊಂದಿದ್ದಾರೆ. ಕೆಲವೊಂದು ಮಂದಿ ಹರಾಶ್ಮೆಂಟ್ ಆಗಿ, ಯಾಕಂದ್ರೆ ಅದಕ್ಕೆ ನಮ್ಮ ರೊಕ್ಕ ಬಂದಿಲ್ಲ ಅಂತ ಕೆಲವೊಂದು ಮಂದಿ ಸತ್ತಾರ. ಈಗ ಕೆಲವೊಂದು ನಾನು ಹೇಳ್ತೇನೆ ಮತ್ತೆಯವರು ತಿರ್ಕೊಂಡಾರ. ಅವರು ಇಟ್ಟಿದ್ರು ಅಮೌಂಟು, ಅವ್ರು ಅದನ್ನು ವಿಚಾರ ಮಾಡಿ ತಿರ್ಕೊಂಡಾರ. ಹೀಗಾಗಿ ಸಂಗೊಳ್ಳಿ ರಾಯಣ್ಣ ಬ್ಯಾಂಕ್ ಇಟ್ಟಿದ್ದ ಹಣವನ್ನು ವಾಪಸ್ ಮಂದಿ ಕೊಡಬೇಕಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೇನೆ. ಸಂಗೊಳ್ಳಿ ರಾಯಣ್ಣನ ಬ್ಯಾಂಕಿಗೆ ನಮ್ಮ ವಯಸ್ಸಾದವ್ರು ಅಂಥೇಳಿ ಏನೋ ಅಷ್ಟು ಇಂಟ್ರೆಸ್ಟ್ ಸಿಗ್ತೈತೆ ಅಂತ ನಮ್ಮ ಮನೆಯವ್ರು ಹೋಗಿ ಹೊಲ ಮಾರಾಯ್ದು ರೊಕ್ಕ ಓದಿ ಇಟ್ರಿಯಪ್ಪ ಮಕ್ಕಳು ಲಗ್ನಕ್ಕೆ ಬರ್ತಾವಂಥೇಳಿ. ಇದು ಸಂಗೊಳ್ಳಿ ರಾಯಣ್ಣನ ಬ್ಯಾಂಕ್ ಮುಣಿಗೈತೆ ಅಂಥೇಳಿ 10-15 ದಿವ್ಸದೊಳಗನ ಸುದ್ದಿ ಆದ ಕೂಡಲೇ ನಮ್ಮ ಮನೆಯವ್ರು ಚಿಂತೆ ಹಚ್ಕೊಂಡು ಊಟ ಬಿಟ್ಟು ಸತ್ತು ಹೋದ್ರು. ಈಗ ನಮ್ಮ ಮಕ್ಕಳದವ 4 ಇನ್ನು ಲಗ್ನ ಮಾಡಿಕೊಡು, ನೀವು ಯಾರು ಸಂಗಿನವ್ರು ನಮ್ಗೆ ದಾದ ಮಾಡ್ಲಿಕ್ಕಂದ್ರೆ ನಾವು ಅವ್ರ ಆಫೀಸದ ಮುಂದೆ ಹೋಗಿ ನಾವು ಪ್ರಾಣ ಬಿಡುತ್ತೇವೆ ಅಂಥೇಳಿ ನಾವು ಆತ್ಮಹತ್ಯೆ ಮಾಡ್ಕೋತೇವೆ ಅಂಥೇಳಿ ನಿಮ್ಮ ಮುಂದೆ ನಾವೆಲ್ಲ ಹೇಳ್ಕೊಳಕತ್ತೀವಿ. ದಯವಿಟ್ಟು ನಮ್ಗೆ ಎಷ್ಟೋ ಆಗಲಿ ನಮ್ಗೆ ಆದಷ್ಟು ಲಘು ನಮ್ಗೆ ನಮ್ಮ ರೊಕ್ಕ ನಮ್ಗೆ ವಾಪಸ್ ಮಾಡ್ಸರಿ ಅಂಥೇಳಿ ನಿಮಗೆಲ್ಲರೂ ದಯವಿಟ್ಟು ನಾವು ಹೇಳಕತ್ತೇವಪ್ಪ. ಇದ್ದು ಮನೆಗಳು ಬಿದ್ದಾವು, ಹೊಳಿ ಬಂದ ಆಮೇಲೆ ನಮ್ಮ ಮಕ್ಕಳು ಹಂಗೆ ಅದಾವು. ಇನ್ನು ನಾವು ಎದರೇ ಮಾಡ್ತೀನೋದು ಹೇಳ್ರಿ, ಇದ್ದು ಗಂಡುಗಳ ಸತ್ತಿಂದ ನಾವು ಹೆಣ್ಮಕ್ಳು ಏನು ಮಾಡ್ತೀನೋದು? ಇವರೇನೇ ರೊಕ್ಕ ಇಟ್ಕೊಂಡ್ರು ಮುನಿಗೋಯ್ತು ಅಂತೇಳಿ ಸುಮ್ಮನೆ ಕುಂತು ಬಿಟ್ರು. ಯಾರು ನಮಗೆ ಆಫೀಸ್ದವ್ರೂ ಕೈನೂ ಹೇಳುವಂಗಿಲ್ಲ, ಏನಾರು ಕೇಳಕ್ಕೆ ಹೋದ್ರೂ ಹೇಳುವಂಗಿಲ್ಲ. ನಮ್ಮನ್ನ ಯಾರು ಕರ್ಕೋತಾರೆ ಹೇಳ್ರಿ ಆ ಆಫೀಸ್ದಾಗ ನಮ್ಮ ಹೆಣ್ಮಕ್ಳನ್ನ ಒಳಗೆ? ದಯವಿಟ್ಟು ನಮ್ಮ ರೊಕ್ಕ ನಮ್ಗೆ ಸಿಗ್ಲಿಕ್ಕಂದ್ರೆ ಅವ್ರ ಆಫೀಸ್ ಮುಂದೆ ಹೋಗಿ ನಾವು ಪ್ರಾಣ ಬಿಡ್ತೇವೆ ನೋಡ್ರಿ, ಆತ್ಮಹತ್ಯೆ ಮಾಡ್ಕೋತೇವೆ. ನಾವು ಸಂಗೊಳ್ಳಿ ರಾಯಣ್ಣ ಬ್ಯಾಂಕ್ನೊಳಗೆ ಡಿಪಾಸಿಟ್ ಮಾಡಿದವ್ರಿ. ಅದ್ರ ಜೊತೆ ನಮ್ಮ ತಾಯಿಯವರು ಮಾಡಿದ್ದೀವಿ. ಅದೇ ವಿಚಾರದೊಳಗೆ ನಮ್ಮ ತಾಯಿಯವರು ಸಹಿತ ತೀರ್ಕೊಂಡ್ರು. ಅದೇ ವಿಚಾರದೊಳಗನ ಬರಲಿಲ್ಲ, ಇಟ್ಟಿದ್ದ ರೊಕ್ಕ ಬರಲಿಲ್ಲಪ್ಪ, ನಮ್ಮ ಏನು ಕೆಲಸ ಹಾಕಿದ್ದು ಹಂಗೆ ಹೇಳಿ ಮಾನಸಿಕ ತ್ರಾಸ ಮಾಡ್ಕೊಂಡು ನನ್ನ ಮುಂದೆ ಹತ್ತತ್ತು ಹೇಳ್ತಿದ್ರು. ಹಂಗೆ ತೀರ್ಕೊಂಡ್ರು, ಆ ವಿಚಾರದೊಳಗೆ ತೀರ್ಕೊಂಡ್ರು ತಂದೆ ತಾಯಿಯವರು. ಆದಷ್ಟು ನಮಗೆ ನಮ್ಮ ರೊಕ್ಕ ಮರಳಿ ಕೊಡೋಂಗೆ ವ್ಯವಸ್ಥೆ ಮಾಡಿರಿ. ಎಲ್ಲರಿಗೂ ಸಂಘದ ಪರವಾಗಿ ಎಲ್ಲ ಡಿಪಾಸಿಟ್ ಇಟ್ಟಂಥ ಗ್ರಾಹಕರ ಜೊತೆಗೆ ಎಲ್ಲರದೊಂದು ಮನವಿ ಬಂದು ಸಹಕಾರ ಕೊಟ್ಟು ಕ್ಯಾಸ ಇದಕ್ಕೆ ಸ್ವಲ್ಪ ಸಹಯೋಗ ಕೊಟ್ಟರು ಅಂದ್ರೆ ನಮ್ಮ ಹಣ ನಮಗೆ ಸಿಗತೈತಿ ಅನ್ನೋದು ಗ್ಯಾರಂಟಿ ಮೇಲೆ ಇದ್ರ ಮನವಿ ಮಾಡ್ಕೊಳಕತ್ತೀವಿ.